ಬನ್ನಿ ಬೇಗ ಬನ್ನಿ ನೀವು. ಮಾಡ್ತಿಲ್ಲ ನಗರಲ್ಲಿ ಯಾರು ಮಾಡಿದ್ರು ವಿಡಿಯೋ? ಅಡ್ಡ ಬರಬೇಡಿ. ನಡೆಸಿಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಮುಖ್ಯ ಅರ್ಚಕರು ಎಲ್ಲಕ್ಕಿಂತ ಹೆಚ್ಚಾಗಿ ಸನ್ಮಾನವನ್ನ ಭಕ್ತಿಭಾವ ಕೊಡುವಾಗ ಇದನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪತ್ರಕರ್ತರ ಸಂಘ ನಿಜವಾಗ್ಲೂ ಇವತ್ತೇನಾದ್ರು ಈ ಪತ್ರಕರ್ತರ ಸಂಘದಿಂದ ಈ ಮೀಡಿಯಾದಿಂದ ಹೆಚ್ಚಿನ ರೀತಿಯಲ್ಲಿ ಏನಾದ್ರು ಹೆಚ್ಚಿನ ಮೆರಗನ್ನು ಬಂದಿದ್ರೆ ನಿಮ್ಮಿಂದಲೇ ಬಂದಿದೆ. ನೀವೇ ಇದನ್ನ
ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಏನು ಮಾಡ್ತಾ ಇದ್ದೇವೆ. ಎಸ್ ಪಿ ಅವರು ಎಲ್ಲಿದ್ರು ಬರಬೇಕು. ಎಸ್ ಪಿ ಮೇಡಮ್ ಅವರು ಅದೇ ರೀತಿ ನಮ್ಮ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಸಂಸ್ಥೆ ಸಲ್ಲಿಸ್ತಾ ಇದೆ. ಅದೇ ರೀತಿ ಮತ್ತೋರ್ವ ಅದೇ ರೀತಿ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಅವರಿಗೂ ಸಹ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಆಡಳಿತದ ಪರವಾಗಿ ಮತ್ತು ಹಾಸನಾಂಬೆಯ ಪರವಾಗಿ ಭಕ್ತಿಪೂರ್ವಕವಾದಂತ ಇವತ್ತಾಗಿ ದೇವಾಲಯವನ್ನ ಬಾಗಿಲು ತೆರೆದಿದ್ದೇವೆ. ಅದೇ ರೀತಿಯಲ್ಲಿ 23ನೇ ತಾರೀಕು ದೇವಾಲಯದ ಬಾಗಿಲನ್ನ ಅಂದ್ರೆ ಹಾಸನಾಂಬ ದೇವಿಯ ಬಾಗಿಲನ್ನ ಮುಂದಿನ ವರ್ಷದವರೆಗೆ ಬಂದ್ ಮಾಡುವಂತಹ ಶಾಸ್ತ್ರಕ್ಕೆ ಮಾತ್ರ ಅವತ್ತು ಅವಕಾಶ ಇರುತ್ತೆ. 23ರಂದು ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ. ಇದರ ಜೊತೆಗೆ ಈ ವರ್ಷ ಈ ಹಾಸನಾಂಬ ದೇವಿ ಮಹೋತ್ಸವ ನಾಡು ಮತ್ತು ನಮ್ಮ ಇಡೀ ದೇಶದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಪಡೆಯುವಂತಹ ಸಂದರ್ಭದಲ್ಲಿ ಅವರ ದೇವಿ ದರ್ಶನದ ಜೊತೆಗೆ ಅವರ ಅನುಭವ ಇನ್ನಷ್ಟು ಸಂಪದ್ಭರಿತವಾಗಿರಬೇಕು ಅಂತೇಳಿ ಈ ಬರುವ ಇವತ್ತಿನಿಂದ ಆರಂಭ ಮಾಡಿ ಇವತ್ತು ಸಂಜೆ 6:30 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಈ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಇವತ್ತು ಸಂಜೆ 6:30ರಿಂದ ರಾತ್ರಿ 10:00ವರೆಗೆ ಹೇಮಾವತಿ ಪ್ರತಿಭೆಯ ಪಕ್ಕದಲ್ಲಿ ಜಾನಪದ ಸಂಗೀತ, ಸಾಹಿತ್ಯ, ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಾಸನಾಂಬ ದೇವಿಯ ಮತ್ತೊಂದು ರೂಪ ಚಾಮುಂಡಿಯ ನವರಸ ರೂಪಗಳ ಪ್ರದರ್ಶನದೊಂದಿಗೆ ಇವತ್ತು ಆರಂಭ ಆಗುತ್ತೆ. ಹಾಗೆ ಪ್ರತಿನಿತ್ಯ ಭಜನಾ ಕಾರ್ಯಕ್ರಮ, ಜಾನಪದ ಸಂಗೀತ, ನೃತ್ಯ ಕಾರ್ಯಕ್ರಮಗಳು ಹಾಗೂ ಶಾಸ್ತ್ರೀಯ ಸಂಗೀತ ಹೀಗೆ ಬರುವ 10 ದಿನ 12 ದಿನವೂ ಕೂಡ ನಿರಂತರವಾಗಿ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಾಸನ ನಗರಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಈ ವರ್ಷ ಹೆಲಿ ಟೂರಿಸಂ ಅನ್ನು ಕೂಡ ಬರುವ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಮೊದಲಿನಿಂದಲೂ ಕೂಡ ಪದಪುಷ್ಪ ಪ್ರದರ್ಶನ ನಡೀತಾ ಬಂದಿದೆ. ಹಾಗೇನೆ ವಸ್ತು ಪ್ರದರ್ಶನ ಕೂಡ ಈ ವರ್ಷ ಅದನ್ನು ನಡೀತಾ ಬಂದಿದೆ ಹಿಂದಿನ ವರ್ಷಗಳಿಂದ. ಹೀಗೆ ಬರುವಂತಹ ಸಾರ್ವಜನಿಕರು ದೇವಿಯ ದರ್ಶನದ ಜೊತೆಗೆ ಈ ಎಲ್ಲ ಅನುಭವಗಳನ್ನು ಕೂಡ ಪಡೆದು ದೇವಿಯ ದರ್ಶನದ ಜೊತೆಗೆ ಹಾಸನಕ್ಕೆ ಭೇಟಿ ಅವರ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಅನುಭವವನ್ನು ಸವಿದು ಹೋಗ್ಬೇಕು ಅಂತ ನಾನು ಬರುವಂತಹ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೇನೆ. ಹಾಗೂ ಈ ವರ್ಷ ನಾವು ಜಿಲ್ಲಾಡಳಿತ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಒಕ್ಕೊರಲಿನಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಬರುವಂತಹ ಶ್ರೀಸಾಮಾನ್ಯ ಭಕ್ತಾದಿಗಳಿಗೆ ಆದ್ಯತೆ ಸಿಗಬೇಕು. ರಿಪೀಟ್ ಮಾಡ್ತೇನೆ, ದೇವಿ ದರ್ಶನಕ್ಕೆ ಬರ್ತಕ್ಕಂತಹ ಸಾಮಾನ್ಯ ಭಕ್ತಾದಿಗಳಿಗೆ ಆದ್ಯತೆ ಸಿಗಬೇಕು. ಆದ್ಯತೆ ನಂಬರ್ 1 ಪ್ರಯಾರಿಟಿ ಅವರಿಗೆ ಕೊಡಬೇಕು. ಯಾಕಂದ್ರೆ 20-25 ಲಕ್ಷ ಜನ ಬರುವಾಗ ಅವರು ಸುಗಮವಾಗಿ ಅವರಿಗೆ ದರ್ಶನ ಆಗಬೇಕು. ಯಾರೋ 4 ಜನ ಮುಖ್ಯಸ್ಥರಿಗೆ ಅನುಕೂಲ ಮಾಡಲಿಕ್ಕೆ ನಾವು ಸಾವಿರಾರು ಜನ ಭಕ್ತಾದಿಗಳು ದೂರದಿಂದ ಬಡವರು ಬಂದಿರ್ತಾರೆ, ಅವರಿಗೆ ನಾವು ಕುಂಠಿತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಶ್ರೀಸಾಮಾನ್ಯ ಭಕ್ತಾದಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಏನು ಅತಿಗಣ್ಯ ವ್ಯಕ್ತಿಗಳು ಬರ್ತಾರೆ ಅವರಿಗೆ ಭೇಟಿಯ ಸಮಯವನ್ನ 10:30ರಿಂದ 12:00ವರೆಗೆ ನಿಗದಿ ಮಾಡಿದ್ದೇವೆ. ಮತ್ತು ಅವರಿಗೆ ಹಾಸನ ಇನ್ಸ್ಪೆಕ್ಷನ್ ಬಂಗ್ಲೋ ಸರ್ಕ್ಯೂಟ್ ಹೌಸ್ ಇಂದ ನಮ್ಮ ವಾಹನದಲ್ಲಿ ಕರ್ಕೊಂಡು ಬಂದು ನೇರವಾಗಿ ದರ್ಶನ ಮಾಡಿ ಅವರಿಗೆ ಎಲ್ಲ ಗೌರವಗಳೊಂದಿಗೆ ಅವರನ್ನ ಇಲ್ಲಿ ಸ್ವೀಕರಿಸಿ ಅವರಿಗೆ ವಿಶೇಷ ದರ್ಶನ ಮಾಡಿಸಿ ಅವರ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಇದಕ್ಕೆ ಅವರೆಲ್ಲರ ಸಹಕಾರವನ್ನ ನಾವು ಬಯಸ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ಬರುವಂತಹ ಸಾರ್ವಜನಿಕರು ನೂರಾರು ಕಿಲೋಮೀಟರ್ ದೂರದಿಂದ ಬರ್ತಾರೆ, ಗಂಟೆಗಟ್ಟಲೆ ಸಾಲಲ್ಲಿ ಕಾಯ್ತಾರೆ. ಅವರಿಗೆ ದರ್ಶನ ಚೆನ್ನಾಗಾದ್ರೆ
ಆವಾಗ ನಿಜವಾಗಿ ನಾಡಿಗೆ ಒಳ್ಳೇದಾಗುತ್ತೆ, ಜನಕ್ಕೆ ಒಳ್ಳೇದಾಗುತ್ತೆ. ಈ ಒಂದು ಉದ್ದೇಶದಿಂದ ಎಲ್ಲ ನಾವು ಜನಪ್ರತಿನಿಧಿಗಳು ಒಗ್ಗಟ್ಟಿನಿಂದ ಈ ತೀರ್ಮಾನವನ್ನ ಮಾಡಿದ್ದೇವೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಕೆಲವರಿಗೆ ಇರಿಸು ಮುರುಸಾಗಿದೆ, ನನ್ನ ಪಕ್ಷದ ಕಾರ್ಯಕರ್ತರು ಕೂಡ ಅವರು ನಮ್ಗೆ ಅವಕಾಶ ಕಡಿಮೆ ಆಯಿತು ಅಂತ, ಹೀಗೆ ಬೇರೆ ಬೇರೆಯವರು ಕೂಡ. ನಿಮ್ಗೆ ಉದಾಹರಣೆಗೆ ಹೇಳ್ತೇನೆ, ನನ್ನ ಕ್ಷೇತ್ರದಲ್ಲೇ ನನ್ನ ಮತದಾರರು ಕೂಡ ನನಗೆ ಪಾಸ್ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಪ್ರಯೋಜನ ಏನು ಅಂತ ನನ್ನನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಾನೊಂದು ಸಲೀಸಾಗಿ ಮಾರ್ಗ ಹುಡುಕಿದೆ. ಮೊನ್ನೆ 5 ಲಕ್ಷ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿ, ನನ್ನ ದುಡ್ಡನ್ನ ಟಿಕೆಟ್ಗಳನ್ನ ಪಾಸ್ಗಳನ್ನ ಪರ್ಚೇಸ್ ಮಾಡಿ ನನ್ನ ಕ್ಷೇತ್ರದ ನನ್ನ ಮತದಾರರಿಗೆ ನಾನು ಕೊಡ್ತಾ ಇದ್ದೇನೆ. ಆಲ್ರೆಡಿ 5 ಲಕ್ಷ ರೂಪಾಯಿ ಪೇಮೆಂಟ್ ನನ್ನ ಕಡೆಯಿಂದಾನೆ, ಒನ್ ಆಫ್ ದ ಫಸ್ಟ್ ಪೇಮೆಂಟ್ಸ್ ಟಿಕೆಟ್ಗೆ ನನ್ನ ಕಡೆಯಿಂದಾನೆ ಆಗಿದೆ. ಆ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲರೂ ಕೂಡ ಸಾರ್ವಜನಿಕರ ಹಿತವನ್ನ ಮರೆಯಬಾರದು ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಕಾರಣಕ್ಕಾಗಿ ಎಲ್ಲರ ಸಹಕಾರವನ್ನ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಸಹಕಾರ. ದೇವನೆಂಬ ನಾಮ ಹಲವೊಂದು ಬಸವನವರು ಹೇಳಿದ ಹಾಗೆ ಇರುವ ಒಂದು ಶಕ್ತಿ ವಿವಿಧ ರೂಪಗಳಲ್ಲಿ ಪ್ರಕಟವಾದದ್ದೇ ಆದರೆ ಯಾವ ರೀತಿ ಕಾಣಬಹುದು? ನಮ್ಮ ಪರಂಪರೆಯಲ್ಲಿ ಈ ಗಾರ್ಡನ್ನ ಶಬ್ದವನ್ನು 3 ಲೆಟರ್ಗಳಲ್ಲಿ ವಿಂಗಡಿಸಿದಾಗ ಜನರೇಟರ್, ಆರ್ಗನೈಸರ್, ಡಿಸ್ಟ್ರಾಯರ್, ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಲಯ. ಅದೇ ಸ್ವರೂಪದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ನಾವು ಪುರುಷ ರೂಪದಲ್ಲಿ ನೋಡಿದ್ದೇ ಆದರೆ ಅದಕ್ಕೆ ಇನ್ನೊಂದು ಪ್ರತಿರೂಪದಲ್ಲಿ ಬ್ರಹ್ಮನಿಗೆ ಸರಸ್ವತಿಯಾಗಿ, ವಿಷ್ಣುವಿಗೆ ಲಕ್ಷ್ಮಿಯಾಗಿ ಮತ್ತು ಶಿವನಿಗೆ ಕಾಳಿ ಅಥವಾ ಶಕ್ತಿಯ ರೂಪದಲ್ಲಿರ್ತಕ್ಕಂಥ. ಕೆಲವು ಕಡೆ ತ್ರಿಮೂರ್ತಿಗಳನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪದಲ್ಲಿ ಪೂಜಿಸಿದ್ದಾರೆ. ವಿಶೇಷವಾಗಿ ನಮ್ಮ ಹಾಸನದಲ್ಲಿ ನಿಜವಾಗಿಯೂ ಕೂಡ ಅಧಿಷ್ಠಾನಭೂತವಾಗಿರ್ತಕ್ಕಂಥ ಆ ದಿವ್ಯ ಚೈತನ್ಯಕ್ಕೆ ವ್ಯಕ್ತ ರೂಪದಲ್ಲಿ ಕಾಣ್ತಕ್ಕಂಥದ್ದು ಮಾತೆಯ ಶಕ್ತಿ. ಅದು ನಮ್ಮ ಹಾಸನದಲ್ಲಿ ಮಾತೆ ಕಾಳಿಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ 3 ರೂಪದಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು. ಒಂದೇ ಶಕ್ತಿ 3 ಕಾರ್ಯಗಳನ್ನು ನೆರವೇರಿಸ್ತಕ್ಕಂಥ ರೀತಿ ಸೃಷ್ಟಿಕ್ರಿಯೆಯನ್ನು ಸರಸ್ವತಿಯ ಮುಖಾಂತರವೂ ಕೂಡ, ಇನ್ನೊಂದು ಸಸ್ಟೆನೆನ್ಸ್, ಅದನ್ನು ಸ್ಥಿತಿಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಲಕ್ಷ್ಮಿಯ ರೂಪದಲ್ಲಿ, ಲಯ ಕಾರ್ಯವನ್ನು ಕಾಳಿಯ ರೂಪದಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಸಾಂಕೇತಿಕವಾಗಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯರನ್ನು ಪೂಜಿಸ್ತಕ್ಕಂಥ ಪರಂಪರೆ ಬಹಳ ಹಿಂದಿನಲ್ಲೂ ಕೂಡ ನಡ್ಕೊಂಡು ಬಂದಿದೆ. ಅದನ್ನು ವಿಶೇಷವಾಗಿ ಈ ವರ್ಷ ಇವತ್ತು ನಮ್ಮ ಕಂದಾಯ ಸಚಿವರು ನಿಂತು ಎಲ್ಲ ಜನಪ್ರತಿನಿಧಿಗಳನ್ನು, ಅಧಿಕಾರಿ ವರ್ಗದವರನ್ನು ಮತ್ತು ಸಾಮಾನ್ಯ ಜನರನ್ನು, ಭಕ್ತರನ್ನ ಜೊತೆ ಇಟ್ಕೊಂಡು ಉತ್ತಮವಾದಂಥ ವ್ಯವಸ್ಥಿತವಾದ ರೀತಿಯಲ್ಲಿ ಶಿಸ್ತಾಗಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಅವರೇಗಾಗಲೇ ಹೇಳಿದರು 22ನೇ ತಾರೀಕಿನವರೆಗೂ ಕೂಡ ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ಮತ್ತು 23ನೇದು ಶಾಸ್ತ್ರಕ್ಕೋಸ್ಕರ ಇರ್ತದೆ. ಒಟ್ಟು ಇವತ್ತಿನಿಂದ 15 ದಿನಗಳ ಕಾಲ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾಡಿನ ಸಕಲ ಭಕ್ತರು ಕೂಡ ಪಾಲ್ಗೊಳ್ಳಬೇಕು. ಮತ್ತು ನಾಡಿಗೆ ನಮ್ಮ ದೇಶ ಹೇಳಿ ಕೇಳಿ ಇವತ್ತಿನೂ ಕೂಡ ನಮ್ಮ ದೇಶದ ಬೆನ್ನೆಲುಬು ರೈತ. ಆ ರೈತನಿಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮಳೆ ಮತ್ತು ಬೆಳೆ ಚೆಂದಾಗಿ ಬಂದು ಬೆಳೆದಂಥ ಬೆಳೆಗೆ ಬೆಲೆಗಳು ಮತ್ತು ಸಮಸ್ತ ನಾಗರಿಕರಿಗೆ, ದೇಶಬಂಧುಗಳಿಗೆ ಆರೋಗ್ಯ ಸನ್ಮಾನಗಳನ್ನು ತಾಯಿ ಭಗವತಿ ಉಂಟು ಮಾಡಲಿ. ಇದೇ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ, ರಥೋತ್ಸವ ಕೂಡ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಭಕ್ತಾದಿಗಳು ಆಧುನಿಕವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕತೆಯನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬರ್ತಕ್ಕಂಥ ಲಕ್ಷಾಂತರ ಮಂದಿ ಭಕ್ತರು ಸುಕ್ಷೇಮವಾಗಿ ಬಂದು ಸುಕ್ಷೇಮವಾಗಿ ಮನೆಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಅದರ ಲಾಭವನ್ನು, ಭಕ್ತಿಯ ಲಾಭವನ್ನು ಪಡ್ಕೊಳ್ಬೇಕು ಅಂತ ಕೇಳ್ತಾ ಸಮಸ್ತ ನಾಡಿನ ಜನಗಳಿಗೆ ಮತ್ತೊಮ್ಮೆ ದೇವಿಯರ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ.